Hi, do you know what is the main difficulty in our life? Do you know? That is nothing but maintaining the life constantly as regular. ಅಂದರೆ ಜೀವನದಲ್ಲಿ ತುಂಬ ನಿಷ್ಠುರವಾದ ಅಥವಾ ಕಷ್ಟಕರವಾದ ಕೆಲಸ ಯಾವುದು ಅಂದರೆ ಪ್ರತಿದಿನ ಒಂದೇ ಥರದಲ್ಲಿ ಜೀವನವನ್ನು ಲೈಫನ್ನು ಲೀಡ್ ಮಾಡುವಂಥದ್ದು. ಇದು ಯಾವತ್ತಿಗೂ ಕೂಡ ಹೈಲಿ ಇಂಪಾಸಿಬಲ್. ಯಾಕೇಳಿ ಪ್ರತಿದಿನ ನಾವು ಅಥವಾ ನಮ್ಮ ಹೆಲ್ತು ನಮ್ಮ ಲೈಫ್ ಸ್ಟೈಲ್ ಒಂದೇ ರೀತಿಯಲ್ಲಿ ಚಾನ್ಸೇ ಇಲ್ಲ. ಅಂಥ ಸಿಚುವೇಶನ್ಗಳಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಮೊರೆ ಹೋಗಲೇಬೇಕು. ಏನಂಥದ್ದು? ಅದರಲ್ಲೂ ವಿದ್ಯಾರ್ಥಿ ಜೀವನದಲ್ಲಂತೂ ಅವ್ರ ಕಂಟ್ರೋಲ್ನಲ್ಲಿ ಏನಿರೋಲ್ಲ ಪಾಪ. ಹಾಗಾಗಿ ಏನಾಗುತ್ತೆ, ವಿ ಹ್ಯಾವ್ ಟು ಟೇಕ್ ಸಮ್ ಪರ್ಮಿಷನ್ ಫ್ರಮ್ ಸಮ್ ಪರ್ಸನ್ಸ್, ಸಮ್ ಡೆಸಿಗ್ನೇಷನ್ಸ್, ಸಮ್ ಕಂಪನೀಸ್ ಆರ್ ಇನ್ಸ್ಟಿಟ್ಯೂಷನ್ಸ್. ಇದು ದೊಡ್ಡವ್ರಿಗೂ ಉಂಟು ಮತ್ತು ಮಕ್ಳಿಗೂ ಕೂಡ ಅವಶ್ಯಕತೆ ಇದೆ. ಹಾಗಾಗಿ ಮೇಯ್ನಾಗಿ ನಿಮ್ಮ ಟಾಪಿಕ್ ಏನು ಹೇಳುತ್ತೆ ಇವತ್ತು ಅಂತಂದರೆ, ಲೀವ್ ಲೆಟರ್ನ ಹೇಗೆ ಬರಿಬೇಕು. ಮಕ್ಳಿಗೆ ಗೊತ್ತಿರ್ತದೆ, ಕೆಲವು ಮಕ್ಳಿಗೆ ಗೊತ್ತಿರ್ತದೆ, ಕೆಲವರು ಅದಕ್ಕಿಂತ ಹಲವು ಮಕ್ಕಳಿಗೆ ಗೊತ್ತಿರಲ್ಲ ಪ್ಯಾಟರ್ನು. ಹಾಗಾಗಿ ನಾವು ಸ್ಕೂಲ್ ಲೆವೆಲ್ನಲ್ಲೇ ಹೇಳ್ಕೊಟ್ಬಿಟ್ರೆ ಮುಂದೆ ಅವರು ಅಫಿಷಿಯಲ್ ಆಗಲಿ ಬಿಸ್ನೆಸ್ ಲೈನ್ಗೆ ಬರಲಿ, ಅಡಲ್ಟ್ ಬರ್ತಾ ಬರ್ತಾ ಅದರ ಇನ್ನೊಂದಷ್ಟು ಚೆನ್ನಾಗಿ ಕಲಿತುಕೊಳ್ತಾರೆ ಅಂತೇಳಿ ತುಂಬ ಸಿಂಪಲ್ಲಾಗಿ, ಕಾಂಪ್ಲಿಕೇಟ್ ಮಾಡದೆ ಸಿಂಪಲ್ ಬಾಡಿ ಆಫ್ ದ ಲೆಟರ್ನ ಬಳಸ್ಕೊಂಡು ಮಕ್ಕಳಿಗೆ ಹೌ ಟು ರೈಟ್ ಎ ಲೆಟರ್ ಅನ್ನೋದನ್ನು ತಿಳಿಸ್ಕೊಡೋ ಪ್ರಯತ್ನ ಆಗಿದೆ. ನೋಡಿ, ಕೊನೆವರೆಗೂ ನೋಡಿದ್ರೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ನಾವು ನೋಡಿ, ಬರೆಯುವಾಗ ಮಕ್ಕಳಿಗೆ ಈ ಮಾರ್ಜಿನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡುವಂಥ ವಿಚಾರ ಹೇಳ್ಕೊಡ್ಬೇಕು. ಒಂದು ವೈಟ್ ಶೀಟು ಅಥವಾ A4 ಸೈಜ್ ಶೀಟು. ಮಕ್ಕಳು ಕೆಲವೊಮ್ಮೆ ಈ ರೂಲ್ ಶೀಟಲ್ಲಿ ಬರೀತವೆ, ನಥಿಂಗ್ ಟು ವರಿ. ಏನು ಮಾಡಬೇಕು, ಟು, ಫ್ರಮ್, ರೆಸ್ಪೆಕ್ಟೆಡ್ ಮತ್ತು ಈ ಕಂಟಿನ್ಯೂಡ್ ಲೈನ್ಸು, ಡೇಟ್, ಪ್ಲೇಸ್ ಇವೆಲ್ಲವೂ ಕೂಡ ಒಂದು ಲೈನ್ ಮಾರ್ಜಿನಲ್ಲಿ ಬರೋ ಹಾಗೆ ನೋಡ್ಕೋಬೇಕು ಫಸ್ಟ್. ಇದರಾದ ನಂತರದಲ್ಲಿ ಎಲ್ಲೆಲ್ಲಿ ಪಂಕ್ಚುಯೇಟಿಂಗ್ ಸಿಂಬಲ್ಸ್ ಬರಬೇಕು, ಅಲ್ಲ ಲೇಖನ ಚಿಹ್ನೆಗಳು ಎಲ್ಲಿ ಬರಬೇಕು ಅದರ ಅಲ್ಲಲ್ಲಿ ನಾನು ಹೇಳ್ತಾ ಹೋಗ್ತೇನೆ, ನೆನ್ಪಿಟ್ಕೊಂಡು ನೋಟ್ ಮಾಡ್ಕೊಳ್ಳಿ. ಆಗಲಿಲ್ವಾ, ಸೇವ್ ಮಾಡಿ ಮತ್ತೊಮ್ಮೆ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಮೊದಲಿಗೆ ನಾವು ಯಾರಿಗೆ ಲೀವ್ ಲೆಟರ್ ಬರೀಬೇಕು? ಬೀಯಿಂಗ್ ಎ ಸ್ಟೂಡೆಂಟ್ ನಾವು ಡೈರೆಕ್ಟಾಗಿ ಕ್ಲಾಸ್ ಟೀಚರ್ಗೆ ಬರೀಬೇಕು ಹೊರತು ಪ್ರಿನ್ಸಿಪಲ್ಗೋ ಅಥವಾ ಅಲ್ಲಿನ HMಗೋ ಬರೀಬಾರ್ದು, ಸೆಕ್ರೆಟ್ರಿಗೋ ಇಂಥವ್ರಿಗೆಲ್ಲ ಬರೆಯೋದಲ್ಲ. ಯಾಕೆಂದರೆ ನಾವು ಸ್ಟೂಡೆಂಟ್ ಕ್ಲಾಸ್ನ ಸ್ಪೆಸಿಫಿಕ್ ಸ್ಟೂಡೆಂಟ್ ಆದಮೇಲೆ ಪ್ರತಿ ಕ್ಲಾಸ್ಗೂ ಒಬ್ಬ ಕ್ಲಾಸ್ ಟೀಚರ್ ಅಂತ ಇರ್ತಾರೆ. ಹಾಗಾಗಿ ಅವ್ರ ಗಮನಕ್ಕೆ ತರಬೇಕಾದದ್ದು, ಅವರಿಗೆ ನೋಟಿಸ್ ಮಾಡಬೇಕಾದ್ದು ಆ ಸ್ಟೂಡೆಂಟನ್ನ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಟು ದ ಕ್ಲಾಸ್ ಟೀಚರ್ ಬರೆಯುವಾಗ ಟು ಬರೆದ್ವಿ, ಅಲ್ಲಿ ಒಂದು ಕಾಮ ಹಾಕಬೇಕು. ಕಾಮ ಹಾಕಿದ ನೆಕ್ಸ್ಟ್ ಕ್ಯಾರೆಕ್ಟರ್, ನೆಕ್ಸ್ಟ್ ಸ್ಪೇಸಲ್ಲಿ ದ ಕ್ಲಾಸ್ ಟೀಚರ್ ಕಾಮ ಹಾಕಬೇಕು. ಕೆಲವು ಮಕ್ಕಳು ಕ್ಲಾಸ್ ಟೀಚರ್ ನೇಮ್ನ ಬರೆದ್ಬಿಡ್ತಾರೆ. ನೀನು ಟು ರೈಟ್ ದ ಕ್ಲಾಸ್ ಟೀಚರ್ಸ್ ನೇಮ್ ಆಲ್ಸೋ. ಜಸ್ಟ್ ಅವರ ಡೆಸಿಗ್ನೇಷನ್ ಬರೆದ್ರೆ ಸಾಕು. ಯಾಕಂದರೆ ಕ್ಲಾಸ್ ಟೀಚರ್ ಚೇಂಜ್ ಆಗಬಹುದು, ಯಾರು ಬೇಕಾದರೂ ಆಗಬಹುದು ನೆಕ್ಸ್ಟ್ ಡೇನಲ್ಲಿ, ನೆಕ್ಸ್ಟ್ ಮಂತಲ್ಲಿ. ಹಾಗಾಗಿ ಕ್ಲಾಸ್ ಟೀಚರ್ನ ಬರೆದು ನೆಕ್ಸ್ಟ್ ಯಾವ ಕ್ಲಾಸ್ಗೆ ಅವರು ಕ್ಲಾಸ್ ಟೀಚರ್ ಆಗಿದ್ದಾರೆ ಅಂದರೆ ಅದು 6th ಅಂತ ಮೆನ್ಷನ್ ಮಾಡಿದ್ದೀನಿ ಸದ್ಯಕ್ಕೆ. 6th ಸ್ಟ್ಯಾಂಡರ್ಡ್ ಮಕ್ಕಳ ಲೆವೆಲ್ಗೆ ಇರಲಿ ಅಂತೇಳಿ. ಅಪ್ ಟು 10th PU ತನಕ ಕೂಡ ಇದೇ ಫಾರ್ಮೆಟಲ್ಲಿ ಬರಿಬೋದು. ಸೊ ಮಗು ಯಾವ ಕ್ಲಾಸಲ್ಲಿ ಇರುತ್ತೆ ಕ್ಲಾಸನ್ನು ಮೆನ್ಷನ್ ಮಾಡಿ, 6th ಸ್ಟ್ಯಾಂಡರ್ಡ್, ಸೋ ಮೆನಿ ಸೆಕ್ಷನ್ಸ್ ಆರ್ ದೇರ್ ಇನ್ ಸಮ್ ಸ್ಕೂಲ್ಸ್. ಹಾಗಾಗಿ ಪರ್ಟಿಕ್ಯುಲರಾಗಿ ಯಾವ ಸೆಕ್ಷನ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ, ಇಲ್ಲೂ ಕಾಮ ಹಾಕಬೇಕು, ಇಲ್ಲೂ ಕಾಮ ಹಾಕಬೇಕು. ಎಲ್ಲಿವರೆಗೆ ಕಾಮ ಹಾಕಬೇಕು ಅಂದರೆ ಎಂಡಿಂಗಲ್ಲಿ ಅಡ್ರೆಸ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿವರೆಗೆ ನಾವು ಕಾಮ ಹಾಕ್ಕೊಂಡು ಹೋಗಬೇಕು. ಕೊನೆಯಲ್ಲಿ ಫುಲ್ ಸ್ಟಾಪ್ ಹಾಕಬೇಕು. ಇಲ್ಲಿ ಪ್ಲೇಸು ಯಾವ ಊರಿನಲ್ಲಿ ಆ ಸ್ಕೂಲ್ ಇರ್ತದೋ ಅಥವಾ ಆ ಏರಿಯಾ ಹೆಸರು ಕೂಡ ಬರೆದು ಕೊನೆಗೆ ಇಲ್ಲಿ ಅದು ಹೈಸ್ಕೂಲೋ ಪ್ರೈಮರಿ ಸ್ಕೂಲೋ ಬರೀಬೇಕು. ಇಲ್ಲಿ ಯಾಕೆ ಪ್ರೈಮರಿ ಮಿಸ್ ಮಾಡ್ತೀನಿ, 6th ಸ್ಟ್ಯಾಂಡರ್ಡ್ ಆದ್ದರಿಂದ ಪ್ರೈಮರಿ ಸ್ಕೂಲ್ ಅಂತ ಬರ್ತಿದ್ದೀವಿ. ಮತ್ತು ಏರಿಯಾ ಗೊತ್ತಿದ್ರೆ ಬರೀರಿ, ಇಲ್ಲ ಬೆಂಗಳೂರು ಅಂತ ನಾವು ಒಂದು ಎಕ್ಸಾಂಪಲ್ ಬರೆದಿದ್ದೀನಿ, ಹಾಕೊಳ್ಳಿ, ಫುಲ್ ಸ್ಟಾಪ್ ಹಾಕಿದ್ದೀನಿ. ಇದಾದಮೇಲೆ ಫ್ರಮ್ ಬರೀಬೇಕು. ಯಾರಿಗೆ ಅಂತ ಆದಮೇಲೆ ಯಾರು ಲೆಟರ್ ಬರೀತಿರೋರು ಅನ್ನೋದನ್ನು ಸ್ಪಷ್ಟವಾಗಿ ಮೆನ್ಷನ್ ಮಾಡಬೇಕು. ನೋಡಿ, ಇಲ್ಲಿ ಕಾಮ ಹಾಕಿದ್ವಿ, ಇಲ್ಲಿ ಪ್ರೊಸೀಜರ್ ಏನಿರುತ್ತೆ, ಫ್ರಮ್ ಆದಮೇಲೆ ಸೆಮಿಕೋಲನ್ನ ಹಾಕ್ಬಿಟ್ಟು ಒಂದು ಎಕ್ಸಾಂಪಲ್ ಬಂದು ನೇಮ್ ತಗೊಂಡಿದ್ದೀನಿ. ಏನಕ್ಕೆ RAM ಏನೇ ತಗೋತೀನಿ ಅಂದರೆ, ಇಟ್ ಡಸಂಟ್ ಶೋ ದ ಮೇಲ್ ನೇಮ್, ಇಟ್ ಮೇ ಬಿ ಆಲ್ಸೋ ಫಿಮೇಲ್ ನೇಮ್. ರಾಮನೂ ಆಗುತ್ತೆ ಅಥವಾ ರಾಮ ಅಂತ ಕೂಡ ಆಗುತ್ತೆ. ಹಾಗಾಗಿ ಮೋಸ್ಟ್ ಆಫ್ ಆಲ್ ಮೈ ಎಕ್ಸಾಂಪಲ್ಸ್ ಎಲ್ಲ ಇದನ್ನೇ ತಗೊಳ್ತೀನಿ. 6th ಸ್ಟ್ಯಾಂಡರ್ಡ್ ಮಗು ನೇಮನ್ನು ಬರೆದು ಸ್ಟೂಡೆಂಟು ಯಾವ ಸೆಕ್ಷನ್ ಅಂತ ಬರೆದ್ರೆ ಸಾಕು. ನೀಡ್ ನಾಟ್ ಟು ರೈಟ್ ಅಗೈನ್ ದ ಸ್ಕೂಲ್, ಊರು ಇವರೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ, ಅದೇ ಸ್ಕೂಲಿನ ಮಗು ಆದ್ದರಿಂದ ಕ್ಲಾಸನ್ನು ಮೆನ್ಷನ್ ಮಾಡಿದ್ರೆ ಸಾಕು. ಮತ್ತು ಸ್ಕೂಲ್ ನೇಮ್ ಬೇಡ, ಊರು ಬೇಡ. ಇದಾದಮೇಲೆ ರೆಸ್ಪೆಕ್ಟೆಡ್ ಸರ್, ಇಲ್ಲಿ ಸ್ಲ್ಯಾಶ್ ಹಾಕಿ ಮೇಡಮ್ ಅಂತ ಕೂಡ ಬರಿಬೇಕು. ಆದರೆ ಇತ್ತೀಚಿನ ದಿನಗಳ ಮಕ್ಕಳು ಏನು ಮಾಡ್ತಾರೆ ಹೇಳಿ,
ಬರೆಯುವಾಗ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತಲೇ ಬರೆದು ಬಿಡ್ತಾರೆ. ಎಲ್ಲ ಕಾಪಿ ಹೊಡಿತಾ ಇರ್ತವೆ, ಕಾಪಿ ಮಾಡ್ತಾ ಇರ್ತವೆ. ಹಾಗಾಗಿ ಇನ್ ಕೇಸಲ್ಲಿ ಜೆಂಟ್ಸ್ ಟೀಚರ್ ಇದ್ದರೆ ರೆಸ್ಪೆಕ್ಟೆಡ್ ಸರ್ ಅಂತ, ಇನ್ ಕೇಸ್ ಲೇಡಿ ಟೀಚರ್ ಇದ್ದರೆ ರೆಸ್ಪೆಕ್ಟೆಡ್ ಮೇಡಮ್ ಅಂತ ಬರೀಬೇಕು. ನೆನ್ಪಿಟ್ಕೊಂಡು ಬರೀರಿ ಮಕ್ಕಳೇ. ಹಾಗಾಗಿ ನಾನು ನಿಮಗೆ ಕನ್ಫ್ಯೂಸ್ ಮಾಡ್ಕೋತೀರಿ ಅಥವಾ ಸೇಮ್ ಯಥಾಸ್ಥಿತಿ ಬರೆದು ಬಿಡ್ತೀರಿ. ನಿಮ್ಮ ಟೀಚರ್ಸ್ಗೆ ಇರಿಟೇಷನ್ ಆಗುತ್ತೆ. ನೀವು ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರೆದ್ಬಿಟ್ರೆ ನಿಮ್ಮ ಟೀಚರ್ ಖಂಡಿತ ಕೋಪಿಸ್ಕೋತಾರೆ, ಇರಿಟೇಷನ್ ಆಗುತ್ತೆ. ಹಾಗಾಗಿ ಅವ್ರ ಜೆಂಡರ್ನ ನೋಡಿಕೊಂಡು ಜೆಂಟ್ಸ್ ಆಗಿದ್ದರೆ ಸರ್ ಅಂತ ಹಾಕಿ, ಇಲ್ಲ ಲೇಡಿ ಟೀಚರ್ಸ್ ಇದ್ದರೆ ರೆಸ್ಪೆಕ್ಟೆಡ್ ಮೇಡಮ್ ಅಂತ ಹಾಕಿ ಕಾಮ ಹಾಕಬೇಕು. ಇಲ್ಲೊಂದು ಪಂಕ್ಚುಯೇಟಿಂಗ್ ಸಿಂಪಲ್ ಹಾಕಲೇಬೇಕು, ಲೇಖನ ಚಿಹ್ನೆಗಳು. ಮತ್ತು ಸಬ್ಜೆಕ್ಟ್ ಲೆಂತಿ ಬೇಡ, SUB ಅಂಡರ್ಸ್ಟುಡ್ ಶಾರ್ಟ್ ಫಾರ್ಮ್ ಫಾರ್ ಸಬ್ಜೆಕ್ಟ್ ಬರೆದು ಅಂಡರ್ಲೈನ್ ಮಾಡಿ ಇಲ್ಲಿ ಕೋಲನ್ ಬರೋ ಎಕ್ಸ್ಪ್ಲನೇಷನ್ ಸಿಂಬಲ್ನ ಹಾಕಬೇಕು. ಬರೆದು ನಿಮ್ಮ ಸಬ್ಜೆಕ್ಟ್ ಏನಿದೆ ಇದು ಎಸೆನ್ಸ್ ಥರ ಅಥವಾ ಫ್ಲೇವರ್ ಥರ ಜಸ್ಟ್ ಇಲ್ಲಿಂದ ಈ ರೈಟ್ ಸೈಡ್ ಕಾರ್ನರ್ ಅಷ್ಟರಲ್ಲಿ ಇರಬೇಕು, ಮಾರ್ಜಿನ್ ಒಳಗಡೆ ಇರಬೇಕು ಹೊರತು ಅದು ಎಕ್ಸ್ಟ್ರಾ ಲೈನ್ ಆದರೂ ಕೂಡ ಇಲ್ಲಿಂದ ಇಲ್ಲಿವರೆಗೆ ಕಂಟಿನ್ಯೂ ಮಾಡಬೇಕು ಹೊರತು ಇಲ್ಲಿಗೆ ಬರಬಾರ್ದು. ಸೊ ಸಿಂಪ್ಲಿಫೈ ರಿಕ್ವೆಸ್ಟ್ ಫಾರ್ 1 day ಲೀವ್. ಇನ್ನು ದೊಡ್ಡ ಮಕ್ಕಳಾದರೆ ಫ್ಲೂಯೆನ್ಸಿ ಇದೆ ಇಂಗ್ಲೀಷಲ್ಲಿ ಏನಾದರೂ ಇದು ರಿಕ್ವಿಸಿಷನ್ ಅಂತ ಬರ್ತೀವಿ. REQUISITION ಅಂತ ರಿಕ್ವಿಸಿಷನ್ ಅಂತ ಬರ್ತೀವಿ, ಮನವಿ ಅಂತೇಳಿ. ಇಲ್ಲಿ ರಿಕ್ವೆಸ್ಟ್ ಫಾರ್ 1 day ಲೀವ್ ಸಾಕು, ಒಂದು ದಿನ ರಜೆ ಕೋರಿ ಅಂತ ಕನ್ನಡದ ಅರ್ಥ ಬರ್ತೀವಿ. ನೆಕ್ಸ್ಟ್ ಬಾಡಿ ಆಫ್ ದ ಲೆಟ್ರಲ್ಲಿ ತುಂಬ ಸಿಂಪಲ್ ಮಾಡಿದ್ದೀನಿ, ಏನೂ ಮಾಡಿ ತಲೆ ಕೆಡಿಸೋದು ಬೇಡ. ಇಲ್ಲಿ ಈ ನೇರ್ಗೆ ಸ್ಟಾರ್ಟ್ ಮಾಡಬೇಕು. ಕಮೆನ್ಸಿಂಗ್ ಲೈನ್ ಆಫ್ ದ ಬಾಡಿ ಲೆಟರ್ನ ಆ್ಯಸ್ ಐ ಹ್ಯಾವ್ ಆ್ಯನ್ ಎಮರ್ಜೆನ್ಸಿ ವರ್ಕ್ ಆರ್ ಅಥವಾ ಹೆಲ್ತ್ ಇಶ್ಯೂ. ನೋಡಿ ಇಲ್ಲಿ ಎರಡು ರೀಸನನ್ನು ಯಾಕೆ ಮೆನ್ಷನ್ ಮಾಡಿದ್ದೀನಿ ಅಂದರೆ ಪೇರೆಂಟ್ಸು ಒಂಚೂರು ಗಮನ ಕೊಡಿ ಈ ಕಡೆ. ಆ್ಯಸ್ ಐ ಹ್ಯಾವ್ ಆ್ಯನ್ ಎಮರ್ಜೆನ್ಸಿ ವರ್ಕ್ಗೆ ಮಾತ್ರ ಅಥವಾ ಹೆಲ್ತ್ ಇಶ್ಯೂ ಆದರೆ ಮಾತ್ರ ಮಕ್ಕಳು ರಜೆ ಹಾಕೋಬೇಕು ಅಂಥದ್ರದ್ದು ಮೈಂಡ್ ಸೆಟ್ಟನ್ನು ನಾವು ಈಗಿಂದ ಚಿಕ್ಕ ಮಕ್ಕಳಿಗೆ ರೆಡಿ ಮಾಡಬೇಕು. ಯಾಕೆ ಅಂತಂದರೆ ಯಾವ್ದೋ ಬರ್ತ್ಡೇ ಪಾರ್ಟಿಗೋ ಅಥವಾ ಟೆಂಪಲ್ಗೆ ಹೋಗ್ತೀನಿ ಅಂತನೋ ಅಥವಾ ಮತ್ತೊಂದು ಮದುವೆಗೆ ಹೋಗ್ತೀನಿ ಅನ್ನೋವಂಥದ್ದು ಚಿಕ್ಕ ಮಕ್ಕಳ ಮೈಂಡ್ ಸೆಟ್ ಆಗಬಾರ್ದು. ಇವಾಗಿಂದಲೇ ಮಕ್ಕಳ ಆ್ಯಟಿಟ್ಯೂಡನ್ನ ಸೆಟ್ ಮಾಡಬೇಕಾದ್ರೆ ನಾವು ಮಕ್ಕಳು ಸಿಕ್ಕಾಪಟ್ಟೆ ರಜೆ ಹಾಕೊಳ್ಳೋದು ಇರ್ರೆಗ್ಯುಲಾರಿಟಿ ಸ್ಟಾರ್ಟ್ ಆಯಿತು ಅಂದರೆ ಕಲಿಕೆ ಕಡೆ ಗಮನ ಕೊಡಲ್ಲ. ನಿಜವಾದ ಮಗುವಿನ ಉದ್ದೇಶ ಶಾಲೆಗೆ ಬರುವಂಥದ್ದು. ಹಾಗಾಗಿ ಎಮರ್ಜೆನ್ಸಿ ವರ್ಕ್ ಲೈಕ್ ಬಯೋಮೆಟ್ರಿಕ್ ಮಕ್ಕಳನ್ನ ತಂಬನ್ನು ಸ್ಕ್ಯಾನ್ ಮಾಡಬೇಕಿರುತ್ತೆ ಅಥವಾ ಹೆಲ್ತ್ ಇಶ್ಯೂ ನಿಜವಾಗ್ಲೂ ಆಗಿದ್ದರೆ ಮಾತ್ರ ಈ ಎರಡೂ ರೀಜನ್ಗಳಿಗೆ, ಈ ಥರದ ಎಮರ್ಜೆನ್ಸಿ ರೀಜನ್ಸ್ಗೆ ಮಾತ್ರ ರಜೆ ಹಾಕಿಸಿ, ಉಳಿದೋದಕ್ಕೆಲ್ಲ ಬೇಡ. ಇದು ಒಂದು ನಿಮಗೆ ಮಾರಲ್ ವ್ಯಾಲ್ಯೂ ಹೇಳಲಿಕ್ಕೋಸ್ಕರ ಈ ಎರಡು ರೀಸನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಆ್ಯಸ್ ಐ ಹ್ಯಾವ್ ಆ್ಯನ್ ಎಮರ್ಜೆನ್ಸಿ ವರ್ಕ್ ಆರ್ ಹೆಲ್ತ್ ಇಶ್ಯೂ ಎರಡರಲ್ಲಿ ಒಂದನ್ನು ಮೆನ್ಷನ್ ಮಾಡಿ ಐ ಆಮ್ ಅನೇಬಲ್ ಟು ಅಟೆಂಡ್ ದ ಕ್ಲಾಸ್. ಐ ಆಮ್ ಅನೇಬಲ್ ಅಂದರೆ ಐ ಆಮ್ ನಾಟ್ ಏಬಲ್ ಟು ಅಟೆಂಡ್ ದ ಕ್ಲಾಸ್. ನನ್ನ ಕೈಯಲ್ಲಿ ನನ್ನಿಂದ ಕ್ಲಾಸ್ಗೆ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ? ಆನ್ ಡೇಟ್ ಹಾಕ್ಬೇಕಿಲ್ಲಿ, ಡೇಟು ಮಂತು ಇಯರನ್ನು ಮೆನ್ಷನ್ ಮಾಡಿ ಯಾವತ್ತಿಗೆ ಹಾಕೋತೀರಿ, ಯಾವತ್ತಿಗೆ ರಜೆ ಬೇಕಿರುತ್ತೆ ಅವತ್ತಿಗೆ ಇಲ್ಲೊಂದು ಫುಲ್ ಸ್ಟಾಪ್ ಹಾಕಬೇಕು. ಮತ್ತು ನೆಕ್ಸ್ಟ್ ಸೆಂಟೆನ್ಸಲ್ಲಿ ಸೊ ಆದ್ದರಿಂದ ಹಾಗಾಗಿ ಕೈಂಡ್ಲಿ ಗ್ರ್ಯಾಂಟ್ ದಯವಿಟ್ಟು ಅಥವಾ ದಯಮಾಡಿ ದಯವಿಟ್ಟು ಕೈಂಡ್ಲಿ ಗ್ರ್ಯಾಂಟ್ ಮೀ 1 day ಲೀವ್, ಒಂದು ದಿನದ ರಜೆಯನ್ನು ನನಗೆ ಅನುಮತಿ ನೀಡಿ ಅಥವಾ ಅನುಮತಿಸಿ. ಯಾವತ್ತಿಗೆ? ಆನ್ ಮೆನ್ಷನ್ಡ್ ಡೇಟ್ ಅಥವಾ ಆನ್ ಮೆನ್ಷನ್ಡ್ ಅಬೌವ್ ಅಂತ ಕೂಡ ಬರೀಬಹುದು. ಈ ಮೇಲೆ ತಿಳಿಸಿದಂಥ ದಿನಾಂಕದಂದು ನನಗೆ ಒಂದು ದಿನದ ರಜೆಯನ್ನು ದಯಮಾಡಿ ಅಥವಾ ದಯವಿಟ್ಟು ಅನುಮತಿಸಿ ಅಥವಾ ನೀಡಿ ಅಂತ. ಇಷ್ಟೇ ಅಲ್ಲ, ಮೋಸ್ಟ್ ಫೇವರಬಲ್ ಥಿಂಗ್ ಒಂದಿದೆ. ಏನು ನೋಡಿ, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕಿದ್ದೀನಿ. ಯಾಕೆ? ಥ್ಯಾಂಕಿಂಗ್ ಯು ಅಂತ ಹಾಕಿದ್ರೆ ಇದೇನಾಗುತ್ತೆ, ಪೊಲೈಟ್ಫುಲ್ ಆಗಿರುತ್ತೆ. ಯಾರಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ರಿಕ್ವೆಸ್ಟ್ ಲೆಟ್ರು ಯಾರಿಗೆ? ದೊಡ್ಡವರಿಗೆ. ಥ್ಯಾಂಕಿಂಗ್ ಯು ಅಂದರೆ ಕೃತಜ್ಞತಾ ಪೂರ್ವಕವಾಗಿ ನೀವು ರಜೆ ಕೊಡ್ತಾ ಇರೋದ್ರಿಂದ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಾನು, ಥ್ಯಾಂಕ್ಫುಲ್ಲಾಗಿ ಬರೆಯುವಂಥದ್ದು. ಹಾಗಾಗಿ ಥ್ಯಾಂಕಿಂಗ್ ಯು ಕಾಮ ಹಾಕ್ತೀವಿ ಇಲ್ಲಿ. ಆಮೇಲೆ ಯುವರ್ಸ್ ಒಬಿಡಿಯೆಂಟ್ಲಿ. ಯುವರ್ಸ್ ಒಬಿಡಿಯೆಂಟ್ಲಿ ಅಂದರೆ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ತಮ್ಮ ನಮ್ರತೆಯ, ವಿನಮ್ರ ಅನ್ನೋ ಮೀನಿಂಗ್ ಬರ್ತದೆ. ಸ್ಟೂಡೆಂಟ್ ಅಂತ ಬರೋ ನೆಸೆಸಿಟಿ ಇಲ್ಲ, ಯಾಕಂದರೆ ಅಂಡರ್ಸ್ಟುಡ್. ಯುವರ್ಸ್ ಒಬಿಡಿಯೆಂಟ್ಲಿ ಅಂದರೆ ತಮ್ಮ ವಿಧೇಯ. ಇಲ್ಲಿ ಸಿಗ್ನೇಚರ್ ಹಾಕಬೇಕು ಮಕ್ಕಳು. ಸಿಗ್ನೇಚರ್ಗೂ ನೇಮ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇಲ್ಲೂ ಕೂಡ ನೇಮ್ ಬರೀ. ಸಿಗ್ನೇಚರ್ ಹೇಗಿದೆ ಅಂದರೆ ಒಂದು ಸಾರಿ ಕೈ ಹಾಕಿದ್ರೆ ಮತ್ತು ಸಿಗ್ನೇಚರ್ ಬರೆದು ಮುಗಿಸುವವರೆಗೆ ಕೈ ತೆಗಿಬಾರ್ದು. ಅದು ನಿಮ್ಮ ಸಿಂಬಲ್ ಆಗಿರಬೇಕು, ಸೈನ್, ಒಂದು ಸಂಕೇತವಾಗಿರಬೇಕು. ಆ ರೀತಿ ಸಿಗ್ನೇಚರ್ನ ಹಾಕಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಯುವರ್ಸ್ ಒಬಿಡಿಯೆಂಟ್ಲಿ ಮತ್ತು ಸಿಗ್ನೇಚರ್ ಏನಿರ್ತದೋ ಆ ಎರಡೂ ವರ್ಡಿನ ನೇರಕ್ಕೆ ಇಲ್ಲಿ ಡೇಟ್ ಮತ್ತು ಪ್ಲೇಸ್ ಬರಬೇಕು. ಡೇಟ್ ನೋಡಿ, ಡೇಟ್ ಹಾಕ್ತೀವಿ ಕಾಲಮ್ ಹಾಕಿ, ಅಲ್ಲಿ ಎಷ್ಟು ಡೇಟ್ ಅಂತ ಹಾಕಿದ್ದೀನಿ.
ಅರ್ಲಿಯೆಸ್ಟ್ ಡೇಟ್ ಅಂದರೆ ಏನು, ನಮಗೆ ಯಾವತ್ತು ರಜೆ ಬೇಕಿರ್ತದೋ ಅದರ ಹಿಂದಿನ ದಿನದ ಡೇಟನ್ನು ಹಾಕಬೇಕು. ಯಾಕಂದರೆ ಹೇಳಿ ಕೇಳಿಯೂ ಇಂಟಿಮೇಟ್ ಮಾಡ್ತಾಯಿದ್ದೀವಿ, ಪರ್ಮಿಷನ್ ತಗೋಬೇಕಾಗಿದೆ. ಪರ್ಮಿಷನ್ ತಗೊಳ್ಳೋದು ಯಾವಾಗಲೂ ಮುಂಚಿತವಾಗಲ್ವೇ? ಹಾಗಾಗಿ ಯಾವತ್ತು ನಮಗೆ ರಜೆ ಬೇಕಿದೆಯೋ ಅದರ ಅರ್ಲಿಯೆಸ್ಟ್ ಡೇಟ್, ಹಿಂದಿನ ದಿನಾಂಕವನ್ನೇ ಮೆನ್ಷನ್ ಮಾಡಬೇಕು. ಮತ್ತು ಪ್ಲೇಸು ನಾವು ಎಲ್ಲಿ ಸಬ್ಮಿಟ್ ಮಾಡ್ತೀವೋ, ಹಾಗಾಗಿ ಬೇರೆ ಊರಿಂದ ಬಂದು ಇಲ್ಲಿ ಬೆಂಗಳೂರಿನ ಸ್ಕೂಲಲ್ಲಿ ಸ್ಟಡಿ ಮಾಡ್ತಿದ್ದಾರೆ ನಾವು, ಆವಾಗಲೂ ಕೂಡ ಆಯಾ ಊರಿನ ಹೆಸರನ್ನ ಹಾಕೋದಲ್ಲ, ಆ ಲೆಟರ್ನ ಎಲ್ಲಿ ಸಬ್ಮಿಟ್ ಮಾಡಬೇಕಿದೆಯೋ ಆ ಕಾಲೇಜು ಸ್ಕೂಲು ಅಲ್ಲಿ ಅದರ ಪ್ಲೇಸ್ ನೇಮನ್ನು ಬರೀಬೇಕು. ಸೊ ಇದಿಷ್ಟು ಬರೆದ್ರೆ ಕೊನೆಗೆ ಪೇರೆಂಟ್ಸ್ ಸಿಗ್ನೇಚರ್ ಬೇಕಾ? ಖಂಡಿತ ಬೇಕು. ಯಾಕಂದರೆ ಫುಲ್ಲಿ ಎ ಚೈಲ್ಡ್ ಎ ಸ್ಟೂಡೆಂಟ್ ಹ್ಯಾಸ್ ನಾಟ್ ಎನಿ ರೈಟ್ಸ್ ಟು ಟೇಕ್ ದ ಲೀವ್ ಆರ್ ಪರ್ಮಿಷನ್. ಹಾಗಾಗಿ ಅದು ಇನ್ನೂ ಕೂಡ ಇಂಡಿಪೆಂಡೆಂಟ್ ಆಗಿರಲ್ಲ, ಡಿಪೆಂಡ್ ಆಗಿರುತ್ತೆ ಪೇರೆಂಟ್ಸ್ ಮೇಲೆ. ಹಾಗಾಗಿ ಪೇರೆಂಟ್ಸ್ ಗಮನಕ್ಕೆ ಬಂದು ಪೇರೆಂಟ್ಸಿಂದ ಪರ್ಮಿಷನ್ ತಗೊಂಡು ಬಂದು ಸಿಗ್ನೇಚರ್ ಮಾಡಿಸ್ಕೊಂಡು ಬಂದು ನಾವಿಲ್ಲಿ ಕ್ಲಾಸ್ ಟೀಚರ್ಗೆ ಸಬ್ಮಿಟ್ ಮಾಡಬೇಕು. ಇದಿಷ್ಟು ಪ್ರೊಸೀಜರ್. ಈ ಪ್ಯಾಟರ್ನಲ್ಲಿ ಲೀವ್ ಲೆಟರ್ ಬರೋದು ಅಕ್ಸೆಪ್ಟಬಲ್. ಇದು ಅಪ್ ಟು ನೀವು PU ತನಕ ಕೂಡ ಬರಿಬೋದು. ಸಿಂಪಲ್ ಆಗಿದೆ, ಏನು ಸಮಸ್ಯೆ ಆಗಲ್ಲ, ಯಾರು ಬೇಕಾದರೂ ಈಸಿಯಾಗಿ ಬರಿಬೋದು. ಇದನ್ನು ಹೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಮೀಡಿಯಮಿನ ಮಗು, ಯಾವುದೇ ಮದರ್ ಟಂಗಿನ ಮಗು ಇದನ್ನು ಇಂಗ್ಲೀಷಲ್ಲಿ ಕೇಳಿದ್ರೆ ಖಂಡಿತವಾಗಿ ಬರಿಬೋದು. ನಾಟ್ ಓನ್ಲಿ ಫಾರ್ ಎಕ್ಸಾಮಿನೇಷನ್ ಪರ್ಪಸ್, ಡೈಲಿ ಲೈಫ್ ಕೂಡ ಯೂಸ್ ಆಗುತ್ತೆ. ಇಂಥದ್ದೇ ಮತ್ತಷ್ಟು ಮಗದಷ್ಟು ಡೈಲಿ ಲೈಫಲ್ಲಿ ಹೆಲ್ಪ್ ಆಗುತ್ತಕ್ಕಂಥ ಅನೇಕ ಒಳ್ಳೆ ವ್ಯಾಲ್ಯೂಬಲ್ ಕಂಟೆಂಟ್ ನನ್ನ ವಿಡಿಯೋಗಳೆಲ್ಲ ಬರ್ತದೆ. ಹಾಗಾಗಿ ನನ್ನ ವಿಡಿಯೋ ಲೈಕ್ ಆಗಿದರೆ ನೀವು ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತೊಮ್ಮೆ ಸೇವ್ ಮಾಡಿಕೊಂಡು ಇದನ್ನು ನೋಡ್ತಾ ಇರಿ. ಹಾಗೆಯೇ ಕಾಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತಿದೆ, ಮತ್ತು ಇಲ್ಲೇನಾದರೂ ಇನ್ನೂ ಇಂಪ್ಲಿಮೆಂಟ್ ಬೇಕಿದೆಯೋ ಅಥವಾ ನಿಮ್ಗೆ ಏನಾದರೂ ಬಂದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಿ ಅಂದ್ಕೊಂಡು ಐ ಹೋಪ್ ಯು ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.